ಹಾಯ್ ಹಲೋ ನಮಸ್ತೆ ಗೆಳೆಯರೆ, ನಿಮ್ಮ ಅಗ್ರಿಟೆಕ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇಂದಿನ ಈ ವಿಡಿಯೋದಲ್ಲಿ ಬಂದು ಏನಪ್ಪ ಮಾಹಿತಿ ಕೊಡೋಕ್ಕೆ ಬಂದಿದ್ದೀನಿ ಅಂತ ಹೇಳಿದ್ರೆ, ಸಾಮಾನ್ಯವಾಗಿ ನಾವು ಯಾವುದೇ ಒಂದು ಬೆಳೆ ಮಾಡಬೇಕಂತ ಹೇಳಿದ್ರೆ ನಾವು ನರ್ಸರಿಗಳ ಮೇಲೆ ಅವಲಂಬಿತವಾಗಿರ್ತೀರಿ. ಸೊ ನರ್ಸರಿಗಳಲ್ಲಿ ಬಂದು ರೈತರ ಒಲವು ಯಾವ ಬೆಳೆಯಲ್ಲಿ ಯಾವ ವೆರೈಟಿ ಮೇಲೆ ಹೋಗುತ್ತೆ, ಸೊ ಒಟ್ಟಾರೆ ಮಾಹಿತಿ ಈ ವಿಡಿಯೋದಲ್ಲಿ ಇರ್ತದೆ. ಯಾಕಂತ ಹೇಳಿದ್ರೆ ಒಂದು ಬೆಳೆ ಅಂತ ತಗೊಂಡಾಗ ಒಂದೊಂದು ಕಂಪ್ನಿ ಒಂದು ವಿಧವಾದ ಒಂದು ಇದು ವೆರೈಟಿಗಳು ಅನ್ನೋದನ್ನ ಬಿಟ್ಟಿರ್ತಾರೆ. ಸೊ ಆ ಒಂದು ವೆರೈಟಿಗಳಲ್ಲಿ ಬೆಸ್ಟ್ ಯಾವುದು, ರೈತರು ಜಾಸ್ತಿ ಇಷ್ಟಪಟ್ಟು ಹಾಕುವಂಥ ವೆರೈಟಿಗಳು ಯಾವುದು, ಸೊ ಒಟ್ಟಾರೆ ಮಾಹಿತಿ ಒಂದು ವಿಡಿಯೋದಲ್ಲಿ ನಿಮ್ಗೆ ಕೊಡೋಣ ಅಂತ ಬಂದಿದ್ದೀನಿ. ಸೊ ಈಗ ಇಲ್ಲಿ ನಾವು ನೋಡೋದಾದರೆ ನಮ್ಮ ಕಣ್ಮುಂದೆ ಇರೋದೆಲ್ಲ ಬಂದು ಒಂದು ಸ್ವಲ್ಪ ಕ್ಯಾಪ್ಸಿಕಮ್ ಏನು ಸಸಿಗಳಿರ್ತವೆ. ಕ್ಯಾಪ್ಸಿಕಮ್ ಸಸಿಗಳು ಅಂತ ಹೇಳಿದ್ರೆ ಈಗ ನಾರ್ಮಲಾಗಿ ಓಪನ್ ಇದು ಏನಂತ ಹೇಳಿದ್ರೆ ನೆಟ್ ಹಾಕಿರುವಂಥ ನರ್ಸರಿಗಳಲ್ಲಿ ಮೊದಲೆಲ್ಲ ಸಸಿಗಳು ತೆಗಿತಾಯಿದ್ರು. ಈಗ ಒಂದು ವೈರಸ್ ತೊಂದರೆಗಳಿಂದ ಮತ್ತು ಥ್ರಿಪ್ಸ್ ಹಾವಳಿಯಿಂದ ಏನು ಮಾಡ್ತಾಯಿದ್ದಾರೆ, ಈ ರೀತಿಯಾದ ಫುಲ್ ಕ್ಲೋಸ್ ಆಗಿರುವಂಥ ಪಾಲಿ ಹೌಸ್ಗಳಲ್ಲಿ ಬೆಳೆದು ಸಸಿಗಳನ್ನ ಕೊಡ್ತಾ ಇರ್ತಾರೆ ಸ್ನೇಹಿತರೆ. ಯಾಕಂತ ಹೇಳಿದ್ರೆ ಮುಖ್ಯ ಉದ್ದೇಶ ಇದರಲ್ಲಿ ಬಂದು ಸಸಿಗಳು ಯಾವುದೇ ರೀತಿಯಾದ ಇನ್ಫೆಕ್ಷನ್ ಇಲ್ದಿರ ರೈತರಿಗೆ ಸಸಿ ನಾಟಿ ಮಾಡಿದ್ಮೇಲೆ ಏನೋ ತೊಂದರೆ ಇಲ್ದಿರ ಇರಬೇಕಂತ ಹೇಳ್ಬಿಟ್ಟು ಇಂಥ ಒಂದು ಕ್ಲೋಸ್ಡ್ ಇದರಲ್ಲಿ ಬೆಳೆದು ಕೊಡ್ತಿರ್ತಾರೆ. ಸೊ ಈಗ ಬಂದು ವೆರೈಟಿಗಳು ಯಾವುದೆಲ್ಲ ಇದೆ ಇಲ್ಲಿ, ಜೊತೆಗೆ ಯಾವ ವೆರೈಟಿಗೆ ಸ್ವಲ್ಪ ಜಾಸ್ತಿ ರೈತರು ಇದಾಗಿದ್ದಾರೆ ಅಂತ ಹೇಳ್ಬಿಟ್ಟು ಒಂದು ಪುಟ್ಟದಾದ ಮಾಹಿತಿ ನಮ್ಮ ಒಂದು ಇವ್ರ ಕಡೆಯಿಂದ ತಗೊಂಡು ಒಂದು ಯುವ ರೈತರ ಕಡೆಯಿಂದ. ಬನ್ನಿ ಸರ್, ನಮಸ್ತೆ. ನಮಸ್ತೆ ಸರ್, ನಿಮ್ಮ ಹೆಸರು ಮತ್ತು ನಿಮ್ಮೂರು? ಹೆಸರು ಕುಶಾಲ್ ಅಂತ. ನಮ್ಮದು ಚೊಕ್ಕಂಡಳ್ಳಿ, ಮಾಲೂರು ತಾಲೂಕು, ಕೋಲಾರ ಡಿಸ್ಟಿಕ್ಕು. ಸರ್, ನಿಮ್ಮ ನರ್ಸರಿ ಲೊಕೇಟ್ ಆಗಿರೋದು ಎಲ್ಲಿ? ನಿಮ್ಮ ನರ್ಸರಿ ಹೆಸರು? ಸರ್, ನಮ್ದು ಇಲ್ಲಿ ಚೊಕ್ಕನಹಳ್ಳಿ ಗೇಟಲ್ಲಿ ಮಂಜುನಾಥ ಸ್ವಾಮಿ ನರ್ಸರಿ ಅಂತ. ಚೊಕ್ಕನಹಳ್ಳಿ ಗೇಟಲ್ಲೇ ನಿಮಗೆ ಈ ಸರ್ಕಲಲ್ಲೇ ಪಕ್ಕದಲ್ಲೇ ಸಿಗುತ್ತೆ. ಓಕೆ ಸರ್, ಎಷ್ಟು ವರ್ಷಗಳಿಂದ ನೀವೊಂದು ಈ ಸಸಿಗಳು ಕೊಡ್ತಾ ಇದ್ದೀರಾ ರೈತರಿಗೆ? ಒಂದು 16 ವರ್ಷದಿಂದ ಇಲ್ಲಿ ಮಾಡ್ತೀವಿ. 16 ವರ್ಷದಿಂದ ನಿಮ್ಮ ತಂದೆಯವರು ಆದಮೇಲೆ ಇವಾಗ ನೀವು ಮಾಡ್ತಾ ಇದ್ದೀರಾ ಅದನ್ನು? ಹಾಂ, 20 ವರ್ಷ ಆಗಿದೆ. ಓಕೆ ಸರ್, ಈಗ ನಾನು ಈಗ ಇಂಟ್ರೊಡಕ್ಷನಲ್ಲಿ ಹೇಳ್ದಂಗೆ ಒಂದು ಟಾಪಿಕ್ ತಗೊಂಡಿದ್ದೀನಿ. ಏನಂತ ಹೇಳಿದ್ರೆ ಈ ಕ್ಯಾಪ್ಸಿಕಮ್ ಬಗ್ಗೆ ಇವಾಗ ಮಾತಾಡಿದ್ದೀನಿ. ಸೊ ಕ್ಯಾಪ್ಸಿಕಮಲ್ಲಿ ನಾವು ತಗೊಂಡಾಗ ಒಂದೊಂದು ಕಂಪ್ನಿದು ಒಂದೊಂದು ವೆರೈಟಿಗಳಿರುತ್ತೆ. ಸೊ ಮುಖ್ಯವಾಗಿ ನಮಗೆ ಯಾವೆಲ್ಲ ವೆರೈಟಿಗಳು ಬರುತ್ತೆ, ಯಾವ್ಯಾವ ಕಂಪ್ನಿಯಲ್ಲಿ ಬರುತ್ತೆ ಅಂತ ಹೇಳ್ತೀರಾ? ನಮ್ಮದು ಫೀಟೋನಲ್ಲಿ ಗ್ರೀನ್ ಲೆಸ್ ಅಂತಿದೆ, ಗ್ರೀನ್ ಬೆಲ್ ಅಂತಿದೆ. ಫೀಟೋದಲ್ಲಿ ಗ್ರೀನ್ ಬೆಲ್ಲು, ಗ್ರೀನ್ ಲೆಸ್ ಅಲ್ಲಿದೆ. ಓಕೆ, ಫೀಟೋದಲ್ಲಿ ಗ್ರೀನ್ ಬೆಲ್ ಅಂತ. ಗ್ರೀನ್ ಬೆಲ್. ಸೊ ಈ ವೆರೈಟಿ ಒಂದು ಸ್ವಲ್ಪ ಫೆಮಿಲಿಯರ್ ಇದೆ ಸರ್? ಇದೆ ಸರ್, ಪರವಾಗಿಲ್ಲ. ಇದು ಮೇಜರ್ ಆಗಿ ಜಾಸ್ಟಿ ಕೇಳ್ತಾ ಇದ್ದಾರೆ ಗ್ರೀನ್ ಬೆಲ್ಲು. ಗ್ರೀನ್ ಬೆಲ್ ಮತ್ತೆ ಸೆಮಿನಿಸಲ್ಲಿ ಅಂಟಿಂಗ್ಟನ್ ಇದೆ, 1865 ಇದೆ, 699 ಇದೆ. ಸೆಮಿನಿಸಲ್ಲಿ ಅಂಟಿಂಗ್ಟನ್ ಸರ್. ಸೊ ಇದನ್ನ ಒಂದು ಸ್ವಲ್ಪ ಜಾಸ್ತಿ ಜನ ಕೇಳ್ತಿದ್ದಾರಾ? ಅಂಟಿಂಗ್ಟನ್ ಸೆಮಿನಿಸ್ ಅವ್ರದ್ದು. ಓಕೆ ಸರ್, ಇದಾದಮೇಲೆ ಸರ್ ಇದನ್ನು ಹೊರತುಪಡಿಸಿ ಮೊದಲು ಒಂದು ಟೈಮಲ್ಲಿ ಒಂದು ಹೆಸರಾಗಿತ್ತು ಒಂದು ವೆರೈಟಿ, ಯಾವುದು ಇಂಟ್ರೂಡರ್ ಅಂತ ಹೇಳ್ಬಿಟ್ಟು. ಸೊ ಅದನ್ನು ಕೇಳ್ತಾರಲ್ಲ ಸರ್ ಕೆಲವೊಬ್ಬ ರೈತರು? ಸ್ವಲ್ಪ ಮಳೆ ಕಡಿತದೆ ಅಂತ ಕೇಳ್ತಿದ್ದಾರೆ. ಇವಾಗ ಈ ಮಂತಿಂದ ಸ್ವಲ್ಪ ಸ್ಟಾರ್ಟ್ ಮಾಡಿದ್ದಾರೆ. ಈ ಮಂತಿಂದ ಸ್ವಲ್ಪ ಸೋಯಿಂಗ್ ಸ್ಟಾರ್ಟ್ ಮಾಡಿದ್ದಾರೆ. ಸೊ ಇಲ್ಲಿ ನೀವು ನೋಡ್ಬೋದು ಸ್ನೇಹಿತರೆ, ಇದು ಬಂದು ಸಿಂಜೆಂಟಾ ಅವ್ರದ್ದು ಇಂಟ್ರೂಡರ್ ಅಂತ. ನಿಮಗೆಲ್ಲ ಚಿರಪರಿಚಿತ, ನಾನು ಕೆಲವೊಂದು ವಿಡಿಯೋಗಳನ್ನ ಕೊಟ್ಟಿರ್ತೀನಿ. ಸೊ ಅಂಟಿಂಗ್ಟನ್ ಅನ್ನೋದು ನೋಡಿ ಇಲ್ಲಿ ಇದೆ, ಈಗ ನೋಡಿದ್ರಲ್ವ ಅದು. ಸರ್, ಇವೆರಡು ಬಿಟ್ಟರೆ ಇನ್ನು ಯಾವ ವೆರೈಟಿ ಇದೆ ಸರ್? 1865 ಇದೆ. 1865. ಸೊ ಅದು ಎಲ್ಲಿದೆ ಸರ್ ಫ್ಲ್ಯಾಟು? ಸ್ನೇಹಿತರೆ, ಇಲ್ಲಿ ನೀವು ಗಮನಿಸ್ಬೋದು ಸೆಮಿನೀಸಲ್ಲಿ ಮತ್ತು ಇನ್ನೊಂದು ವೆರೈಟಿ ಬಂದು ಈಗ 1865 PB ಅಂತಿದೆ, SV ನೋಡ್ತಿರ್ಬೋದು. ಈ ಒಂದು ಸರ್, ಈಗ ನಾವಿಲ್ಲಿ ನೋಡೋದಾದರೆ ಇಂಟ್ರೂಡರು, ಫೀಟೋ, ಗ್ರೀನ್ ಬೆಲ್ಲು ಮತ್ತು ಇವಾಗ 1865 ಇದೆಲ್ಲ ನೋಡಿದ್ರಿ. ಇದನ್ನು ಹೊರತುಪಡಿಸಿ ಇನ್ಯಾವುದಾದ್ರು ವೆರೈಟಿ ಇದೆಯಾ? ಬೊಕೇನು, ಮಚ್ಲಿ. ನಮ್ಮ ಮೇಜರಲ್ಲಿ ನಮ್ಮ ರೈತರು, ಇಲ್ಲಿ ಲೋಕಲ್ ರೈತರು ಬರೀ 1865, ಗ್ರೀನ್ ಬೆಲ್ಲು, ಅಂಟಿಂಗ್ಟನ್ನು, ಇಂಟ್ರೂಡರ್ ಇನ್ನೂರಲ್ಲಿ ಇದ್ದಾರೆ. ಮುಖ್ಯವಾಗಿ ಇದರಲ್ಲೇ ಇದ್ದಾರೆ ಸರ್. ಕಾರಣ ಹೇಳೋದಾದರೆ ಒಂದು ವಿಚಾರಕ್ಕೆ ಬಂದಾಗ, ಈಗ ನಾವೊಂದು ಇದು ಬೊಕೇನು ಅಥವಾ ಇದನ್ನ ತಗೊಂಡಾಗ, ಮಚ್ಲಿಯ ತಗೊಂಡಾಗ ಸಸಿ ಬೆಲೆ ಜಾಸ್ತಿ ಇರುತ್ತೆ. ಏನ್ ರೇಟ್ ಸಿಗಿಲ್ಲ ಅಂದ್ರೆ ಪಾಪ ರೈತರಿಗೂ ಸ್ವಲ್ಪ ತಲೆ ಮೇಲೆ ಬೀಳ್ತದೆ ಸ್ವಲ್ಪ. ಅದಕ್ಕಾಗಿ ಸ್ವಲ್ಪ ಇಲ್ಲಿ ಕಮ್ಮಿ ರೇಟ್ದೇ ಹಾಕ್ತಾರೆ. ಕಮ್ಮಿ ರೇಟಲ್ಲಿ ಹಾಕಿದ್ರೆ ಸ್ವಲ್ಪ ರೇಟ್ ಕಮ್ಮಿ ಹೋದ್ರು ಸ್ವಲ್ಪ ವರ್ಕೌಟ್ ಆಗುತ್ತೆ ಅಂದ್ಬಿಟ್ಟು ಕಮ್ಮಿ ರೇಟ್ದೇ ಹಾಕೊಂತಿದ್ದಾರೆ. ಓಕೆ ಸರ್, ನಾವು ಈಗ ಇಲ್ಲಿ ನೋಡೋ ಒಂದು ವೆರೈಟಿಗಳಲ್ಲಿ ಒಂದು ಸ್ವಲ್ಪ ಜಾಸ್ತಿ ರೇಟ್ ಅಂತ ಹೇಳಿದ್ರೆ ಯಾವ ಸಸಿ ಸರ್? ಇಲ್ಲಿ ನಾನು ಗ್ರೀನ್ ಲೆಸ್ ಅಂತ ಹಾಕಿದ್ದೀನಿ, ಫೀಟ್ ಅವ್ರದ್ದು ಗ್ರೀನ್ ಲೆಸ್ ಅಂತ. ಅದು 5,000 ರೂಪಾಯಿ ಮಾಡ್ತಾ ಇದ್ದೀವಿ. 5,000 ರೂಪಾಯಿ. ಆಮೇಲೆ 9699 ಅಂತ ಸ್ವಲ್ಪ ಸೆಮಿನಿಸ್ ಅಲ್ಲಿ ಕೇಳ್ತಿದ್ದಾರೆ.
ಅದು ಅದು 5 ರೂಪಾಯಿ. ಅದು 5 ರೂಪಾಯಿ. ಸರ್ ಈಗ ಅದನ್ನು ಹೊರತುಪಡಿಸಿ ಈಗ ಇಲ್ಲಿ ನೋಡಿದ್ರಲ್ವ ಬೇರೆ ವೆರೈಟಿಗಳು, ಸೊ ಇದೆಲ್ಲ ಏನು ಬೆಲೆಗಳಲ್ಲಿ ಇರುತ್ತೆ? ಇದರಲ್ಲಿ ಇಂಟ್ರೂಡರ್ ಬಂದು ನಾವು 2 ರೂಪಾಯಿ 80 ಪೈಸೆ ಮಾಡ್ತಾ ಇದ್ದೀವಿ. ಆಂಟಿಂಗ್ಟನ್ 2.5 ಮಾಡ್ತಾ ಇದ್ದೀವಿ. ಇದು 1865 ಬಂದು 2 ರೂಪಾಯಿ ಮಾಡ್ತಾ ಇದ್ದೀವಿ. 2 ರೂಪಾಯಿ. ಇಂಟ್ರೂಡರ್ ಇದು ಗ್ರೀನ್ ಬೆಲ್ ಬಂದು 2.5 ರೂಪಾಯಿ ಮಾಡ್ತಾ 2 ರೂಪಾಯಿ. ಸೊ ಇವೆಲ್ಲ ಒಂದು 3 ರೂಪಾಯಿ ಒಳಗಡೆ ಇರ್ತದೆ. ನೀವು ಹೇಳಿದಂಥ ಪರ್ಟಿಕ್ಯುಲರ್ ಒಂದು 2 ವೆರೈಟಿ ಮಾತ್ರ 5 ರೂಪಾಯಿ. ಸ್ವಲ್ಪ 5 ರೂಪಾಯಿ. ಓಕೆ ಸ್ನೇಹಿತರೆ, ಈಗ ನೋಡಿದ್ರಲ್ವಾ ಒಂದು ಮೆಣಸಿನ್ಕಾಯಿ ಇದರಲ್ಲಿ ಬಂದಾಗ ದಪ್ಪ ಮೆಣಸಿನ್ಕಾಯಲ್ಲಿ ಇಷ್ಟೊತ್ತು ನಾವು ಮಾತಾಡಿದ್ರೆ ಅದು ಕ್ಯಾಪ್ಸಿಕಮ್ಮು. ಈಗ ಅದಾದಮೇಲೆ ಇನ್ನು ಬಜ್ಜಿ ವಿಚಾರಕ್ಕೆ ಬಂದಾಗ ನಮಗೆ ಈ ಹಿಂದೆ ಎಲ್ಲ ಬಂದು ಈಸ್ಟ್ ವೆಸ್ಟ್ ಅವ್ರದ್ದೇ ನಮಗೆ ಯಾವುದಪ್ಪ ಅಂತ ಹೇಳಿದ್ರೆ ಎಕೋನಿ ಅಂತ ಒಂದು ವೆರೈಟಿ ಇತ್ತು. ಸೊ ಈಗ ಸುಮಾರು ಜನ ತುಂಬ ಬೇಡಿಕೆ ಇರುವಂಥ ವೆರೈಟಿ ಬಗ್ಗೆ ಇವಾಗ ಸ್ವಲ್ಪ ಮಾತಾಡೋಣ. ಸರ್, ಈಗ ಬಜ್ಜಿ ಬಂದು ಎಕೋನಿ ಸ್ವಲ್ಪ ನಾಟಿ ಮಾಡ್ತಾಯಿದ್ರು ಜಾಸ್ತಿ, ಇತ್ತೀಚಿನ ದಿನಗಳಲ್ಲಿ ಕಾಣೆ ಆಗ್ಬಿಟ್ಟಿದೆ. ಯಾಕೆ? ಎಕೋನಿ ಬಂದು ಓಪನ್ ಫೀಲ್ಡ್ ಅಲ್ಲಿ ಮಾಡ್ತಾರೆ. ಓಪನ್ ಫೀಲ್ಡ್ ಅಲ್ಲೇ ಸ್ವಲ್ಪ ಅದು ಫಸ್ಟ್ 1 ಕೊಯ್ಲು 2 ಕೊಯ್ಲು ಸ್ಟ್ರೈಟ್ ಬರ್ತದೆ, ಆಮೇಲೆ ಸೊಟ್ಟ ಬರ್ತದೆ. ಮಾರ್ಕೆಟಿಂಗ್ ಸ್ವಲ್ಪ ಕಮ್ಮಿ ಅದು. ವೀನೋಸ್ ಅಂದ್ರೆ ಸ್ವಲ್ಪ ಸೈಜು ಲಾಂಗ್ ಶೈನಿಂಗ್ ಚೆನ್ನಾಗಿ ಬರ್ತದೆ. ಆಮೇಲೆ ಮೇಜರ್ ಮಾರ್ಕೆಟ್ ಅಲ್ಲಿ ಜಾಸ್ತಿ ವೀನಸ್ ಕೇಳೋದು. ಸೊ ಇವಾಗ ಎಕೋನಿಗೆ ಅಪ್ಡೇಟೆಡ್ ವರ್ಷನ್ ಬಂದು ವೀನಸ್. ಸ್ನೇಹಿತರೆ, ಇಲ್ಲಿ ನೀವು ಗಮನಿಸ್ತಾ ಇರೋಂಥ ವೆರೈಟಿ ನೀವು ನೋಡೋದಾದರೆ ವೀನಸ್ F1 ಅಂತ ಹೇಳ್ಬಿಟ್ಟು ಅದು ಈಸ್ಟ್ ವೆಸ್ಟ್ ಕಂಪ್ನಿ ಅವ್ರದ್ದೆ. ಸೊ ಈಗ ಬಂದು ಮಾರ್ಕೆಟಲ್ಲಿ ಬೇಡಿಕೆ ಇರೋದು ಮತ್ತು ಉತ್ತಮವಾದ ಇಳುವರಿ, ಶೇಪು, ಫಿನಿಶಿಂಗು ಎಲ್ಲ ಬರುವಂಥದ್ದು ಈ ಒಂದು ವೆರೈಟಿ. ಸ್ನೇಹಿತರೆ, ಇದನ್ನ ಬೀಟ್ ಮಾಡೋ ಥರ ವೆರೈಟಿ ಯಾವುದಾದ್ರು ಇದೆಯಾ? ಯಾವುದು ಬಂದಿಲ್ಲ, ನೋಡ್ಬೇಕು ಮುಂದೆ ಏನಾದರೂ ಬರ್ತದೆ. ಇನ್ನು ಯಾವುದು ಬಂದಿಲ್ಲ. ಓಕೆ ಸರ್, ಇದಾದಮೇಲೆ ಇನ್ನು ನಾರ್ಮಲ್ ಆಗಿ ನಾವು ಗ್ರೀನ್ ಚಿಲ್ಲಿಗೆ ಬಂದಾಗ ನಮ್ಮ ಕಡೆ ಬಂದು ಸಖತ್ ಫೇಮಸ್ ಅಲ್ಲಿರೋ ಒಂದು ವೆರೈಟಿ, ಅದು ಈ ಕಂಪ್ನಿ ಅವ್ರದ್ದೇ ಅನ್ಕೊಂತೀನಿ. ಸೊ ಅದು ಯಾವುದು ಅಂತ ಹೇಳ್ತೀರಾ? ಈಸ್ಟ್ ವೆಸ್ಟ್ ಅವ್ರದ್ದೇ ಧೂಮ್ ಅಂತ. ಇದು ಮೇಜರ್ ಜಾಸ್ತಿ ಕೇಳ್ತಾರದು ಇದೆ. ಸ್ನೇಹಿತರೆ, ಗ್ರೀನ್ ಚಿಲ್ಲಿ ವೆರೈಟಿ ವಿಚಾರಕ್ಕೆ ಬಂದಾಗ ನಮ್ಮ ಕಡೆ ಸೊ ಇದನ್ನು ಹೊರತುಪಡಿಸಿ ಇನ್ಯಾವ ವೆರೈಟಿನೂ ಯಾವುದು ಫೆಮಿಲಿಯರ್ ಆಗಿಲ್ಲ. ಸೊ ಈ ಒಂದು ವೆರೈಟಿ ಮಾತ್ರ ನಮ್ಮ ಕಡೆ ರನ್ನಿಂಗಲ್ಲಿರೋದು. ಕರೆಕ್ಟಾ ಸರ್? ಸೊ ನೋಡಿದ್ರಲ್ವ ಸ್ನೇಹಿತರೆ, ಇದು ಒಂದು ಕ್ಯಾಪ್ಸಿಕಮ್ಮು, ಬಜ್ಜಿ ಮತ್ತು ಗ್ರೀನ್ ಚಿಲ್ಲಿಯಲ್ಲಿ ಇರುವಂಥ ಕೆಲವೊಂದು ವೆರೈಟಿಗಳು ನಮ್ಮ ಕಡೆ ಬೆಳೆಯೋಂಥ ವೆರೈಟಿಗಳು. ನೀವು ಪದೇ ಪದೇ ಕೇಳ್ತಾ ಇರ್ತೀರ ನಿಮ್ಮ ಕಡೆ ಈ ವೆರೈಟಿ ಚೆನ್ನಾಗಿರುತ್ತೋ ಆ ವೆರೈಟಿ ಚೆನ್ನಾಗಿರುತ್ತೋ ಅಂತ. ನಾವು ಕರೆಕ್ಟಾಗಿ ನಾವು ಆನ್ಸರ್ ಮಾಡೋಕ್ಕಾಗಲ್ಲ. ಯಾಕಂತ ಹೇಳಿದ್ರೆ ನಮ್ಮ ಕಡೆ ಇರುವಂಥ ಕೆಲವೊಂದು ಬೆರಳೆಣಿಕೆಯಷ್ಟು ಚೆನ್ನಾಗಿ ರಿಸಲ್ಟ್ ಇರುವಂಥ ವೆರೈಟಿಗಳು ಮಾತ್ರ ಇವು ಸ್ನೇಹಿತರೆ. ಈಗ ಒಂದು ಕ್ಯಾಪ್ಸಿಕಮ್, ಮೆಣಸಿನಕಾಯಿ ವಿಚಾರಗಳಾಯಿತು. ಈಗ ನೆಕ್ಸ್ಟ್ ನಾವು ಒಂದು ಟೊಮೊಟೊ ವಿಚಾರಕ್ಕೆ ಹೋದಾಗ ಸೊ ಅದರಲ್ಲಿ ಯಾವೆಲ್ಲ ವೆರೈಟಿಗಳನ್ನ ರೈತರು ಇಷ್ಟಪಟ್ಟಿದ್ದಾರೆ, ಯಾವುದೆಲ್ಲ ಒಂದು ಆರ್ಡರ್ ಕೊಟ್ಟಿರ್ತಾರೆ ಅಂತ ಸರ್ ಒಂದು ಸ್ವಲ್ಪ ಟೊಮೊಟೊದ ಬಗ್ಗೆ ಮಾಹಿತಿ ತಗೊಳ್ಳೋಣ. ಓಕೆ ಬನ್ನಿ ಸ್ನೇಹಿತರೆ, ಈಗ ನೀವು ಬಜ್ಜಿದು ಇದೆಲ್ಲ ಒಂದು ಮೆಣಸಿನ ವೆರೈಟಿಗಳ ಬಗ್ಗೆ ನೀವು ತಿಳ್ಕೊಂಡ್ರೆ, ಈಗ ಮುಖ್ಯವಾಗಿ ಟ್ರೆಂಡಿಂಗಲ್ಲಿರೋವಂಥದ್ದು ಬಂದು ಟೊಮೊಟೊ ವಿಚಾರಕ್ಕೆ ಬಂದಾಗ ಸಮ್ಮರಲ್ಲಿ ಕೆಲವೊಂದು ವೆರೈಟಿಗಳು ಚೆನ್ನಾಗಾಗುತ್ತೆ, ಮಳೆಗಾಲದಲ್ಲಿ ಕೆಲವೊಂದು ವೆರೈಟಿಗಳು ಚೆನ್ನಾಗಾಗುತ್ತೆ. ಸೊ ಆ ಒಂದು ವಿಚಾರನ ಇಟ್ಕೊಂಡು ಈಗ ನರ್ಸರಿಗಳಲ್ಲಿ ಇಷ್ಟು ದಿನ ಯಾವುದು ಫಾಸ್ಟ್ ಮೂಮೆಂಟಲ್ಲಿತ್ತು, ಅದಾದಮೇಲೆ ಈಗ ನೆಕ್ಸ್ಟು ಯಾವುದು ರೈತರು ಇಷ್ಟಪಡ್ತಾರೆ, ಸೊ ಈ ಒಂದು ಮಾಹಿತಿನ ನಿಮಗೆ ಕೊಡೋಣ ಅಂತ ಈ ಒಂದು ಇದರಲ್ಲಿ ಬಂದಿದ್ದೀರಿ, ಟೊಮೊಟೊ ಸೆಕ್ಷನ್ಗೆ ಬಂದಿರ್ತೀರಿ. ಈಗ ಇಲ್ಲಿ ನೋಡೋದಾದರೆ ಟೊಮೊಟೊಗಳೆಲ್ಲ ಬಂದು ಆಲ್ಮೋಸ್ಟು ಬಂದಿರೋ ಸಸಿಗಳೆಲ್ಲ ಸೆಲ್ಲಿಂಗ್ ಆಗಿದೆ. ಈಗ ಬಂದು ಇನ್ನೊಂದು ವಾರ 10 ದಿನ 15 ದಿನ ಅಂತರಗಳಲ್ಲಿ ಬರುವಂಥ ಸಸಿಗಳನ್ನ ನೀವಿಲ್ಲಿ ಕಾಣ್ಬೋದು ಸ್ನೇಹಿತರೆ. ಯಾವುದೇ ಒಂದು ಸಸಿ ನಾಟಿ ಮಾಡ್ಬೇಕಂದ್ರೂ ಅಷ್ಟು ಏಕಾಏಕಿ ತಗೊಂಡೋಗಿ ಬೇರೆ ಫಾರ್ಮ್ ಆಗಿರಲ್ಲ, ಅಷ್ಟು ಬೇಗ ಇಟ್ಬಿಡ್ತೀರ. ಆ ಟೈಮಲ್ಲಿ ಬಂದು ಗಿಡಗಳು ಹೋಗೋ ಚಾನ್ಸಸ್ ಜಾಸ್ತಿ ಇರ್ತದೆ. ಸೊ ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಗಳನ್ನ ತಿಳ್ಕೊಳ್ಳೋಣ. ಸರ್, ಈಗ ಸಮ್ಮರಲ್ಲಿ ಕೆಲವೊಂದು ವೆರೈಟೀಸು ಫಾಸ್ಟ್ ಮೂಮೆಂಟಲ್ಲಿ ಇತ್ತು. ಸಮ್ಮರ್ ವಿಚಾರಕ್ಕೆ ಬಂದಾಗ ನಮ್ಮ ಕೋಲಾರ ಡಿಸ್ಟಿಕಲ್ಲಿ ಸೊ ಯಾವುದು ಫಾಸ್ಟ್ ಮೂಮೆಂಟಲ್ಲಿ ಇತ್ತು ಸರ್? ಸೀಡಲ್ಲಿ ಬಂದು ಚಾಮ್ 33. ಅದಾದಮೇಲೆ ಇನ್ನು ಆಪ್ಷನ್ಸು ಸರ್? ಅನ್ಸಾಲು, 624, ಅಂಬರೀಷ. ಸೊ ಇದು ಒಂದು 4 ವೆರೈಟಿ ಮಾತ್ರ ನಮ್ಮ ಕಡೆ ಫೆಮಿಲಿಯರ್ ಅಂತ ಹೇಳಿದ್ರೆ. ಈಗ ಚಾಂಪು ಮತ್ತು ಅಂಬರೀಷ ಇವೆರಡು ಜಾಸ್ತಿ ಕೇಳ್ತಾರೆ. ಸೊ ಈಗ ಒಂದು ಲೆಕ್ಕಾಚಾರಕ್ಕೆ ಬಂದಾಗ ನಾವು ಒಂದು ಹಂತಕ್ಕೆ ಬಂದಿದ್ದೀರಿ. ಯಾವ ಥರ ಅಂತ ಹೇಳಿದ್ರೆ, ಇನ್ನೇನು ಬಿಸಿಲು ಕಡಿಮೆ ಆಗೋ ಥರ ಇದೆ ಮತ್ತು ಮಳೆನೂ ಸ್ಟಾರ್ಟ್ ಆಗೋ ಥರ ಇದೆ. ಸೊ ಈಗ ವೆರೈಟಿಗಳು ಚೇಂಜಸ್ ಇದ್ದರೆ ಸೀಡಲ್ಲಿ ಯಾವುದಕ್ಕೆ ಹೋಗ್ತಾರೆ? ಯೋಗಿ 35 5002 ಕೇಳ್ತಿದ್ದಾರೆ. ಯೋಗಿ 35 ಸ್ನೇಹಿತರೆ, ನಿಮ್ಗೆ ಗೊತ್ತಿರ್ಬೋದು, ಅಂಬರೀಷ ತಳಿ ನೀವು ಕೇಳ್ಪಟ್ಟಿರ್ತೀರಲ್ಲ, ಅದೇ ಕಂಪ್ನಿಯವ್ರದ್ದು, ಕ್ಲಾಸ್ ಅವ್ರದ್ದು ಯೋಗಿ 35. ಇದು ಮಳೆಗಾಲಕ್ಕೆ ಹೇಳಿ ಮಾಡಿಸಿರುವಂಥ ವೆರೈಟಿ, ತುಂಬ ಜನ ಲೈಕ್ ಮಾಡ್ತಾರೆ. ಇದ್ರ ಜೊತೆಗೆ ಸರ್ ನೀವು ಇನ್ನೊಂದು ಹೇಳಿದ್ರೆ 5002, ಅದು ಬಂದು ನಾಮದಾರಿ ಅವ್ರದ್ದು. ವರ್ಷ ಪೂರ್ತಿ ಆಗುತ್ತೆ. ಮಳೆಗಾಲಕ್ಕೂ, ಬೇಸಿಗೆಗಾಲ, ಆಮೇಲೆ ಮಂಜಿಗಾಲದಲ್ಲ ಸರ್. ಅದರಲ್ಲಿ ಬಂದು ಒಂದು ಸ್ವಲ್ಪ ರೋಸ್ ಬರುತ್ತೆ ಅಂತ ಒಂದು ಕಂಪ್ಲೇಂಟ್ ಇದೆ, ಹೆಂಗೆ ಅಂತ ಸರ್? ಮೇನ್ ನಮ್ಮ ರೈತರು ಮಾಡೋದು ಪ್ರಾಬ್ಲಮ್ ಏನಂದ್ರೆ, ಇದು ಡ್ರಿಪ್ ಗೊಬ್ಬರ ಜಾಸ್ತಿ ಕೊಡಬಾರ್ದು. ಡ್ರಿಪ್ ಗೊಬ್ಬರ ಕೊಟ್ರೇನೆ ಅದು ಸ್ವಲ್ಪ ರೋಸ್ ಜೆಂಟ್ಸ್ ಎಲ್ಲದರಲ್ಲೂ ಬರ್ತದೆ, ಅದರಲ್ಲಿ ಅಂತಲ್ಲ, ಎಲ್ಲದರಲ್ಲೂ ಬರುತ್ತೆ. ಮೇಜರ್ ಆಗಿ ಡ್ರಿಪ್ ಗೊಬ್ಬರ ಮಾತ್ರ ಕಮ್ಮಿ ಕೊಡಬೇಕು. ಮೇಜರ್ ಫಸ್ಟ್ ಸ್ಟಾರ್ಟಿಂಗ್ ಅಲ್ಲಿ ನಾಟಿ ಗೊಬ್ಬರ, ತಿಪ್ಪೆ ಗೊಬ್ಬರ ಸ್ವಲ್ಪ ಜಾಸ್ತಿ ಮಾಡ್ಬೇಕು, ಯಥೇಚ್ಛವಾಗಿ ಕೊಡಬೇಕು. ಆರ್ಗ್ಯಾನಿಕ್ ಮೆಥಡ್ಗೆ ಹೋದ್ರೆ
ಇದೆಲ್ಲ ಕಡಿಮೆ ಮಾಡ್ಕೋಬೋದು. ಸರಿ, ಓಕೆ ಸರ್. ಈಗ ಈಗ ಇಲ್ಲಿ ನೋಡೋದಾದರೆ ನಾವು ಯೋಗಿ ನೋಡಿದ್ರೆ, ಮತ್ತು ಇನ್ನೊಂದು ವೆರೈಟಿ 5002. ಸೊ ಈಗ ಮಳೆಗಾಲದ ತಳಿಗಳದು. ಯಾವುದಕ್ಕೆ ನಮಗೆ ಸೀಡ್ ವಿಚಾರಕ್ಕೆ ಬಂದಾಗ, ನಾಟಿ ವಿಚಾರಕ್ಕೆ ಬಂದಾಗ ಬೇಸಿಗೆದಲ್ಲಿ ಯಾವುದು ಇಷ್ಟಪಟ್ಟರು ಜಾಸ್ತಿ? ಜಾಸ್ತಿ ಅಂದರೆ ಬೇಸಿಗೆಗಾಲದಲ್ಲಿ ಸಾವು ಕೇಳಿದ್ರು, ಆಮೇಲೆ ಪವರ್ ಅಪ್ ನಮ್ಮ ಕಡೆ ಈಗ ಪರವಾಗಿಲ್ಲ, ಉಣಿದಾರ ಚೆನ್ನಾಗಿದೆ, ರಿಸಲ್ಟ್ ಎಲ್ಲ ಚೆನ್ನಾಗಿದೆ. ಮೇಜರ್ ವೈರಸ್ ಕಮ್ಮಿ ಇದೆ, ವೈರಸ್ ಕಡಿಮೆ ಪವರ್ ಅಪ್ ಅಲ್ಲಿ. ಪವರ್ ಅಪ್ ಸಾಹೋ ಕೇಳಿದ್ರು. ಅದನ್ನ ಬಿಟ್ಟರೆ ಆಪ್ಷನ್ ಸಲಾರು ಜೈಹೋ ನಾಟಿದಲ್ಲಿ ಇದು 4. ಅಧಿರಾಜ್ ಅಂತ ಒಂದು ವೆರೈಟಿ ಬಂತು, ಏನಾಯ್ತು ಅದು? ಅಧಿರಾಜು ಇಲ್ಲ ಸರ್, ಅದು ಜಾಸ್ತಿ ಕಂಪ್ಲೇಂಟ್ ಬಂತು. ಇದು ನಮ್ಮ ಕಡೆ ಆಗ್ತಾ ಇಲ್ಲ, ತುಮಕೂರು ಕಡೆ ಜಾಸ್ತಿ ಚೆನ್ನಾಗಿ ಆಗ್ತಾ ಇದೆ, ಅದು ನಮ್ಮ ಕ್ಲೈಮೇಟ್ಗೆ ಸೆಟ್ ಆಗ್ತಾ ಇಲ್ಲ. ಓಕೆ, ನಮ್ಮ ಕಡೆ ಅಧಿರಾಜ ಆಗ್ತಿಲ್ಲ. ಓಕೆ, ಇದೊಂದು ವಿಚಾರ ಆಯಿತು. ಸ್ನೇಹಿತರೆ, ನೋಡಿದ್ರಲ್ವಾ, ನಾಟಿ ವಿಚಾರಕ್ಕೆ ಬಂದಾಗ ನಮಗೆ ಬೇಸಿಗೆದಲ್ಲಿ ಮುಖ್ಯವಾಗಿ ಬೇಡಿಕೆ ಇದ್ದಿದ್ದು ಅಂತ ಹೇಳಿದ್ರೆ ಸಾಹೋ, ಜೈಹೋ ಮತ್ತು ಸಲಾರು, ಮತ್ತು ಇನ್ನೊಂದು ವೆರೈಟಿ ಬಂದು ಅದು ಪವರ್ ಅಪ್ ಅಂತ ಹೇಳ್ಬಿಟ್ಟು. ಈಗ ಯಾವುದು ನ್ಯೂಮೆನ್ಸ್ ಅವ್ರದ್ದಲ್ವಾ ಪವರ್ ಅಪ್? ಹಾಂ, BSF ಅವ್ರದ್ದು. ಸೊ ಈ ಒಂದು 4 ವೆರೈಟಿಗೆ ಸಮ್ಮರಲ್ಲಿ ಬೇಡಿಕೆ ಇತ್ತು. ಈಗ ಇನ್ನು ಮಳೆಗಾಲದ ವಿಚಾರಕ್ಕೆ ಬಂದಾಗ ನಾಟಿದಲ್ಲಿ ಬೇಡಿಕೆ ಇರುವಂಥ ತಳಿ ಯಾವುದು? ಬೇಡಿಕೆ ಇರೋದು ಸಾವು ಕೇಳ್ತಿದ್ದಾರೆ, ಜೈವೋ, ಆಮೇಲೆ ಮೇಜರ್ ಸಲಾರು ಜೈವೋ ಜಾಸ್ತಿ ಕೇಳ್ತಿದ್ದಾರೆ. ಸಲಾರು ಜೈಹೋ. ಸಾವು ಸ್ವಲ್ಪ ಮಳೆಗೆ ತಡೆಯಲ್ಲ, ಮಾಡೋರು ಚೆನ್ನಾಗಿ ಮಾಡ್ತಾರೆ. ಓಕೆ, ಸಾಹೋನು ಆಪ್ಷನ್ ಇದೆ, ಬಟ್ ಏನಂತ ಹೇಳಿದ್ರೆ ಜನ ಜಾಸ್ತಿ ಕೇಳ್ತಾ ಇರೋದು ಸಲಾರು ಜೈಹೋ. ಈಗ ಸಲಾರು ನೋಡೋದಾದರೆ ನಿಮಗೆ ರ್ಯಾಪರು ಇಲ್ಲಿ ನೋಡಿ ಸ್ನೇಹಿತರೆ, ಇದು ಒಂದು ಫ್ಲ್ಯಾಟ್ ರೆಡಿ ಆಗಿದೆ. ನಾನು 5002 ನಿಮ್ಗೊಂದು ತೋರಿಸ್ಬೇಕು, ಅದನ್ನು ತೋರಿಸ್ತೀನಿ ಖಂಡಿತ. ಇಲ್ಲಿ ನೋಡ್ತಿರ್ಬೋದು, ಇದು ಸಲಾರು. ಸೊ ಈ ನಮ್ಮ ಕಡೆ ಬಂದು ಇದಿಷ್ಟೇ ಆಪ್ಷನ್ನು, ಬೇರೆ ಟೊಮೊಟೊ ತಳಿಗಳಿಗೆ ಹೋಗೋದಿಲ್ಲ. ಸರ್, EZ ಅಂತ ಹೇಳ್ಬಿಟ್ಟು ಎಲ್ಲೋ ಕೇಳ್ಪಟ್ಟಿದ್ದೀವಿ, ನಾವಿನ್ನೂ ಫ್ಲಾಟ್ ನೋಡಿಲ್ಲ. ಮೇನ್ ಹಾಕಿದೀನಿ, ನಾನು ಕೊಟ್ಟಿದ್ದೀನಿ, ಇನ್ನು ಫ್ಲಾಟ್ ನೋಡಿಲ್ಲ. ಅದು ಈ ಸರಿ ನೋಡ್ಬೇಕು ಹೆಂಗಿದೆ ಅಂತ. ಅದು ಅವರು ಲಿಮಿಟ್ ಅಲ್ಲಿ ಬಿಡ್ತಾ ಇದ್ದಾರೆ. ಅದು ಅವ್ರದ್ದೇ BSF ಹೌದಾ, ಬೇರೆ ಕಂಪ್ನಿ. ಓಕೆ ಸ್ನೇಹಿತರೆ, ನೋಡಿದ್ರಲ್ವ, ಇದಾಗಿತ್ತು ಒಂದು ಟೊಮೊಟೊ ಮತ್ತು ಕ್ಯಾಪ್ಸಿಕಮ್ ತಳಿಗಳ ಬಗ್ಗೆ ಒಂದಷ್ಟು ಏನು ಮಾಹಿತಿ ನಿಮ್ಮ ಜೊತೆ ಹಂಚ್ಕೊಳ್ಳೋದಕ್ಕೆ. ಯಾಕಂದ್ರೆ ನಮ್ಮ ಕಡೆ ಬಂದು ಬ್ರಾಡ್ ಸ್ಕೇಲಲ್ಲಿ ಯಾವ್ದು ಬೆಳಿತೀರ ಅಂತ ಹೇಳಿದ್ರೆ, ನೀವು ಸಿಕ್ಕಾಪಟ್ಟೆ ವೆರೈಟಿಗಳು ಇದು ಚೆನ್ನಾಗಿದೆ ಅದು ಚೆನ್ನಾಗಿದೆ ಅಂತ ಕಾಮೆಂಟ್ ಮಾಡ್ತಾ ಇರ್ತೀಯ, ಬಟ್ ನಾನು ನಿಮಗೆ ರಿಪ್ಲೈ ಮಾಡೋದಕ್ಕಾಗೋದಿಲ್ಲ. ನಮ್ಮ ಕಡೆ ಮುಖ್ಯವಾಗಿ ಬೆಳೆಯೋಂಥ ತಳಿಗಳು ಇದಿಷ್ಟಾಗಿತ್ತು. ಸರ್, ಇಷ್ಟೆಲ್ಲ ಒಂದು ಪುಟ್ಟದಾದ ಮಾಹಿತಿ ಒಂದು ಸಸಿಗಳ ಬಗ್ಗೆ ನಮ್ಮ ಜೊತೆ ಹಂಚ್ಕೊಳ್ಳೋದಕ್ಕೆ ನಿಮಗೆ ನಮ್ಮ ಚಾನಲ್ ಕಡೆಯಿಂದ ಮತ್ತು ಈ ವಿಡಿಯೋ ಯಾರೆಲ್ಲ ನೋಡಿದ್ರೆ ಅವ್ರ ಕಡೆಯಿಂದ ತುಂಬ ಹೃದಯದ ಧನ್ಯವಾದಗಳು ಸರ್.